ಧರ್ಮ ಸಾಹಿತ್ಯವನ್ನ ಮ್ಯಾಜಿಕ್ ರೂಪದಲ್ಲಿ ಅನಾವರಣಗೊಳಿಸ್ತಾ ಇದ್ದಾರೆ. ಅದರಲ್ಲೂ ಮಂಕುತಿಮ್ಮನ ಕಗ್ಗದೊಂದಿಗೆ ಎಂ ಡಿ ಕೌಶಿಕ್ ಅವರೇ ಸಾಕಷ್ಟು ಸೂತ್ರಗಳನ್ನ ಹೇಳ್ತಾ ಹೋಗ್ತಿದ್ರಿ. ಒಂದೊಂದೇ ಸೂತ್ರವನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಪ್ರತಿಯೊಬ್ಬರ ಜೀವನದಲ್ಲೂ ಬಹುಮುಖ್ಯವಾಗಿ ಬೇಕಾದಂಥದ್ದು, ಮತ್ತೆ ಕುಟುಂಬ ಅಷ್ಟೇ ಅಲ್ಲ, ಇಡೀ ಸಂಸಾರ ಜಗತ್ತಿಗೆ ಬೇಕಾದಂಥದ್ದು. ಸೊ ಇನ್ಯಾವ್ಯಾವ ಸೂತ್ರಗಳು ಮ್ಯಾಜಿಕ್ ರೂಪದಲ್ಲಿ ಹೊರಬರುತ್ತೆ ಅಂತ? ಇನ್ನು 3 ಬಹಳ ಪ್ರಮುಖವಾದ ಸೂತ್ರಗಳು. ಒಂದು, ಜೀವನದಲ್ಲಿ ಸಿಹಿ ಕಹಿ, ಬೇವು ಬೆಲ್ಲ. ಸೊ ಸಿಹಿ ಕಹಿ ಒಂದು ಸೂತ್ರ. ಮತ್ತು ನೆಮ್ಮದಿ, ನಮಗೇನು ಕೊಟ್ಟಿದ್ದಾನೆ ಭಗವಂತ, ಅದರಲ್ಲಿ ನೆಮ್ಮದಿ ಪಡ್ಕೊಳ್ಳೋದು ನಾವು ಕಲ್ತ್ಕೊಳ್ದೇ ಇದ್ದರೆ ಎಷ್ಟು ದೇವರು ಕೊಟ್ಟರು ನಾವು ತೃಪ್ತಿ ಪಡಲ್ಲ. ಇದಾದಮೇಲೆ ದ್ವಂದ್ವ, ಇದು ಸರಿನಾ ಅದು ಸರಿನಾ, ನಾನು ಆಗ ಮಾಡಿದ್ದು ತಪ್ಪ ಈಗ ಮಾಡಿದ್ದು ಸರಿನಾ, ಅಥವಾ ಅವ್ರ ಹತ್ರ ಮಾತಾಡಿದ್ದು ಸರಿನಾ, ಅವ್ರನ್ನ ಬೈದಿದ್ದು ಸರಿನಾ, ಬರೀ ಈ ಥರದ ಟೆನ್ಷನ್ನಲ್ಲೇ ಜೀವನ ಕಳೆದು ಬಿಡ್ತೀವಿ. ಸೊ ಆ 3 ಸೂತ್ರಗಳ ಬಗ್ಗೆ ನಿಮಗೆ ಒಂದು ಸಣ್ಣ ಝಲಕನ್ನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸಿಹಿ ಕಹಿ, ಜೀವನದಲ್ಲಿ ಕಷ್ಟನೂ ಬರುತ್ತೆ ಸುಖನೂ ಬರುತ್ತೆ. ಬೇವು ಬೆಲ್ಲ, ಎಲ್ಲದನ್ನು ಸಮನಾಗಿ ಸ್ವೀಕರಿಸೋದನ್ನು ನಾವು ಬಹಳ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಿದ್ಧಗೊಳ್ಳಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನನ್ನ ಹತ್ರ ಒಂದು ಖಾಲಿ ಪುಸ್ತಕ ಇದೆ. ಇದರಲ್ಲಿ ಏನೂ ಇಲ್ಲ, ಖಾಲಿ. ನಾವೆಲ್ಲ ಹುಟ್ಟತಾನು ಹೀಗೆ ಖಾಲಿ, ಸಾಯೋವಾಗಲೂ ಖಾಲಿ, ಏನೂ ತೊಗೊಂಡು ಹೋಗಲ್ಲ. ಆದರೆ ಖಾಲಿ ಇರೋ ಜೀವನನ ಕಲರ್ಫುಲ್ ಮಾಡ್ಕೊಳ್ಳೋದು ಹೇಗೆ? ವೆರಿ ಸಿಂಪಲ್. ಹಾರ್ಡ್ ವರ್ಕ್, ಕಮಿಟ್ಮೆಂಟ್, ಡೆಡಿಕೇಶನ್ 3 ಇದ್ಬಿಟ್ಟು ಪ್ರಾಮಾಣಿಕತೆ ಜೊತೆಗೆ ಸೇರಿಬಿಟ್ರೆ ನಮ್ಮನ್ನು ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ. ನಾವು ದೃಢರಾಗಿ ನಿಲ್ಬೋದು. ನಮ್ಮ ಜೀವನ ಎಷ್ಟೇ ಖಾಲಿ ಇರಲಿ, ಆ 3 ಉತ್ತಮ ಅಂಶಗಳನ್ನು ನಾವು ಮೈಗೂಡಿಸ್ಕೊಂಡ್ಬಿಟ್ರೆ ನಮ್ಮ ಜೀವನ ಕಲರ್ಫುಲ್ ಆಗಿಬಿಡುತ್ತೆ. ಆಯ್ತಪ್ಪ, ಇಷ್ಟೊಂದು ಕಲರ್ಫುಲ್ ಆಯಿತು, ನಮ್ಮನ್ನು ಹಿಡಿಯೋರು ಯಾರು ಅಂತ ನಾವು ಮೆರೆದ್ರೆ ತುಂಬ ಕಷ್ಟ. ಯಾಕೆಂದರೆ ಸ್ವಲ್ಪ ನಾವು ತಲೆ ಏನಾದ್ರು ಎತ್ತರಿಸ್ಕೊಂಡು ನಾನು ಅದು ಇದೊಂದು ಮೆರೆಯ ಕೊಟ್ಟರೆ ದೇವರು ಪಟಾರ್ ಅಂತ ತಲೆ ಮೇಲೆ ಹೊಡಿತಾನೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇಷ್ಟೊಂದು ಕಲರ್ಫುಲ್ ಆಗಿದೆ ನಮ್ಮ ದೇಶದಲ್ಲಿ ಸಾಫ್ಟ್ವೇರ್ ಲೈಫು. ಯಾರನ್ನು ಕೇಳಿದ್ರು 3 ಲಕ್ಷ ಸಂಬಳ 4 ಲಕ್ಷ ಸಂಬಳ ಅಂತ ಮೆರೀತಿರ್ತೀವಿ. ಆದರೆ ಅಮೇರಿಕಾದಲ್ಲಿ ರಿಸೀಷನ್ ಶುರುವಾದರೆ ಬೆಂಗಳೂರು ಮೈಸೂರಲ್ಲಿ ಸಾಫ್ಟ್ವೇರ್ ಕಂಪ್ನಿ ಲೈಫು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿಬಿಡುತ್ತೆ. ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ ಆದರೆ ಪರವಾಗಿಲ್ಲ, ಮತ್ತೆ ಅಮೇರಿಕಾದಲ್ಲಿ ಇನ್ನೊಂದು 6 ತಿಂಗಳು ರಿಸೀಷನ್ ಕಂಟಿನ್ಯೂ ಆದರೆ ಮೈಸೂರು ಬೆಂಗಳೂರು ಪೂನಾದಲ್ಲಿರೋ ಸಾಫ್ಟ್ವೇರ್ ಕಂಪ್ನಿಗಳೇ ಕ್ಲೋಸು. ವಿಚಿತ್ರ ಅಲ್ವಾ? ಜೀವನ ಅಂದರೆ ಖಾಲಿ, ಜೀವನ ಅಂದರೆ ಕಲರು, ಜೀವನ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟು. ದಿಸ್ ಈಸ್ ಲೈಫ್ ಪ್ಯಾಕೇಜ್ ಅಂತಾರೆ ಡಿ ವಿ ಗುಂಡಪ್ಪ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಇಂದು ಮದುವೆಯ ಹಬ್ಬ ನಾಳೆ ವೈಕುಂಠ ತಿಥಿ ಎಂದುಬಿಟ್ರು. ಇವತ್ತೇನು ಮದುವೆಯಿಂದ ಸಂಭ್ರಮದಿಂದ ಹೆಂಡ್ತಿನ ಇಂಪೋರ್ಟೆಡ್ ಕಾರಲ್ಲಿ ಕೂರಿಸ್ಕೊಂಡು ಒಳ್ಳೆ ಡ್ರೆಸ್ ಮಾಡ್ಕೊಂಡು ಹೋಗ್ತೀವಿ. ಮದುವೆ ಮುಗಿಸ್ಕೊಂಡು ಬರ್ತಾ ಫೋನ್ ಬರುತ್ತೆ, ನಿಮ್ಮ ಅಜ್ಜಿ ಸತ್ತೋದ್ರು ಕಾಲ್ಜಾರಿ ಬಚ್ಚಲು ಮನ್ಲಿ ಅಂತ. ನೆಕ್ಸ್ಟ್ ಡೇ ತಿಥಿಗೆ ಅಂಬೋ ಅಂತ ನಿಂತ್ಕೊಂಡ್ಬಿಡ್ತೀವಿ. ಏನಿದೆ ಜೀವನ? ಇಂದು ಮದುವೆಯ ಹಬ್ಬ ನಾಳೆ ವೈಕುಂಠ ತಿಥಿ. ನೆಮ್ಮದಿ, ಇದು ಒಂದು ಅದ್ಭುತವಾದಂಥ ಸೂತ್ರ. ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕಾದ್ರೆ ನೆಮ್ಮದಿ ಇರಬೇಕು. ನಮಗೆ ನೆಮ್ಮದಿನೇ ಇರಲ್ಲ, ಬರೀ ಟೆನ್ಷನ್ನು. ಅಯ್ಯೋ ಅದು ಹಂಗಾಗೋಯ್ತು, ಇದು ಹಿಂಗಾಗೋಯ್ತು, ಅವ್ರು ನಂಗೆ ಹಂಗೆ ಅಂದ್ಬಿಟ್ರು, ಇವ್ರು ನನಗೆ ಮೋಸ ಮಾಡಿಬಿಟ್ರು, ಅವ್ರನ್ನ ಮಾಡೋಲ್ಲ ಬಿಡಲ್ಲ, ಒದ್ದಾಡ್ತಿರ್ತೀವಿ. ಬಟ್ ಡಿ ವಿ ಜಿ ಹೇಳ್ತಾರೆ, ನೆಮ್ಮದಿಯನ್ನು ತಂದ್ಕೋ. ಅದಕ್ಕೆ ಬೇಕಾಗಿರೋದು ಮಾನಸಿಕವಾಗಿ ಕೃಷಿ ಮಾಡಬೇಕು. ಹೇಗೆ ನೆಮ್ಮದಿಯಾಗಿರೋದು? ವೆರಿ ಸಿಂಪಲ್. ಒಟ್ಟಿಗೆ ಎಲ್ಲದನ್ನು ಜೀವನದಲ್ಲಿ ಅಪೇಕ್ಷೆ ಪಡೋಕ್ಕೆ ಹೋಗಬೇಡಿ ಅಂತಾರೆ ಡಿ ವಿ ಜಿ. ಹಂತವಾಗಿ ಬೆಳೆಯೋ ಪ್ರಯತ್ನ ಮಾಡಿ. ಓವರ್ ನೈಟ್ ಮಾಡೋಕ್ಕೆ ಹೋದ್ರೇ ಸಮಸ್ಯೆ ಆಗೋದು. ನೀವು ನೋಡಿ, ಓವರ್ ನೈಟ್ ಶ್ರೀಮಂತ ಆಗಕ್ಕೆ ಹೋದವರೆಲ್ಲ ಪಡಬಾರ್ದು ಪಾಡು ಬರ್ತಿದ್ದಾರೆ. ಆದರೆ ಯಾರು ಹಂತವಾಗಿ ಜೀವನದಲ್ಲಿ ಮೇಲೆ ಬಂದಿದ್ದಾರೆ ಅವರೆಲ್ಲ ನೆಮ್ಮದಿಯಾಗಿದ್ದಾರೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನನ್ನ ಹತ್ರ ಒಂದು ಪುಟಾಣಿ ಗ್ಲಾಸಲ್ಲಿ ಹಾಲಿದೆ. ಹಾಗೆ ಇಲ್ಲಿ ನನ್ನ ಹತ್ರ ಇನ್ನೊಂದು ದೊಡ್ಡ ಗ್ಲಾಸ್ ಖಾಲಿ ಇದೆ. ಇದರಲ್ಲಿ ಎರಡರಲ್ಲೂ ಕೂಡ ನಾನು ಹಾಲಿಟ್ಬಿಟ್ಟು ಕೊಟ್ಟರೆ ಮಕ್ಕಳು ದೊಡ್ಡದನ್ನೇ ಕೇಳುತ್ತವೆ. ಯಾಕೆಂದ್ರೆ ದೊಡ್ಡದು ಅಂದರೆ ಎಲ್ಲರಿಗೂ ಆಸೆ. ಹೋಲಿ, ಮಕ್ಕಳ ವಿಷಯ ಬಿಡಿ, ದೊಡ್ಡವ್ರ ವಿಷಯಕ್ಕೆ ಬರೋಣ. ಇದರಲ್ಲೂ ಚಿನ್ನ ಬೆಳ್ಳಿ ನಾಣ್ಯ, ಚಿಕ್ಕದ್ರಲ್ಲೂ ಚಿನ್ನ ಬೆಳ್ಳಿ ನಾಣ್ಯ ಇಟ್ಟು ನಿಮ್ಗೆ ಯಾವುದು ಬೇಕು ಅಂದರೆ ಸಾರು ದೊಡ್ಡದೇ ಕೊಡಿ ಸಾರು ಅಂತಾರೆ. ಆದರೆ ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ, ದೊಡ್ಡದ್ರಿಂದ ಹೋಗಬೇಡಿ, ನೆಮ್ಮದಿ ಸಿಗಲ್ಲ. ಚಿಕ್ಕದನ್ನು ತೊಗೊಳ್ಳಿ, ದೊಡ್ಡದು ಮಾಡಿ. ಅದಕ್ಕೋಸ್ಕರ ಭಗವಂತ ನಿಮ್ಮನ್ನು ಹುಟ್ಟಿಸಿರೋದು. ನಿಮಗೆಲ್ಲ ದೊಡ್ಡದಾಗೆ ಸಿಕ್ಬಿಟ್ರೆ ಟೈಲರ್ ಮೇಡಾಗಿ ನಿಮಗೇನು ಕೆಲಸ ಇದೆ? ಹಂತವಾಗಿ ಬೆಳೆದು ಮನುಷ್ಯ ದೊಡ್ಡವನಾಗಬೇಕು. ಲಕ್ಕಿಂದಾನೋ, ಜೂಜಿಂದಾನೋ, ಮೋಸದಿಂದಾನೋ, ಲಂಚದಿಂದಾನೋ ಓವರ್ ನೈಟ್ ಬೆಳೆಯೋಕ್ಕೆ ಹೋದರೆ ಜೀರ್ಣ ಮಾಡ್ಕೊಳ್ಳೋಕ್ಕಾಗಲ್ಲ. ಅದೇ ನೀವು ಹಂತವಾಗಿ ಬೆಳೀರಿ, ಕಷ್ಟಪಟ್ಟು ಓದಿ, ಈವ್ನಿಂಗ್ ಕಾಲೇಜಲ್ಲಿ ಪಾಸ್ ಮಾಡಿಕೊಂಡು ಎಲ್ಲೋ ಕೆಲಸಕ್ಕೆ ಸೇರಿ ಪಾರ್ಟ್ ಟೈಮ್ ದುಡಿದು ಹಂತವಾಗಿ ಬೆಳೆದವರೆಲ್ಲ ಜೀವನದಲ್ಲಿ ಅವರ ಸಂತೋಷನ ಅಕ್ಷಯ ಮಾಡ್ಕೋತಾರೆ. ಎಷ್ಟು ಜಾಸ್ತಿ ಆಗೋಯ್ತು. ಇದು ಜೀವನದ ಸೀಕ್ರೆಟು. ಚಿಕ್ಕದು ಹೋಗಿದ್ದು ದೊಡ್ಡದಾಯಿತು. ಅದು ಬಿಟ್ಟಿಲ್ಲ ನನಗೆಲ್ಲ ದೊಡ್ಡದಾಗೇ ಬೇಕು ಅಂತ ಕೆಲವರು ಹೋಗ್ತಾರೆ. ಎಂಥ ಡಬ್ಬ ಕೆಲಸ ಮಾಡ್ತಾರೆ ಅಂದರೆ ಅಪ್ಪಂದ್ರನ್ನು ಕರ್ಕೊಂಡು ಒಟ್ಟೊಟ್ಟಿಗೆ ಜೈಲಿಗೆ ಹೊಟ್ಟೋಗ್ತಾರೆ. ಯಾಕೆ? ಓವರ್ ನೈಟ್ ಬೆಳೆಯೋ ಅಭ್ಯಾಸ. ನೋಡಿ, ಆ ಥರ ಓವರಾಗಿ ಹೋಗೋರ ಕತೆ ಕ್ಷಯ ಆಗಿಬಿಡುತ್ತೆ. ಸೊ ಇಷ್ಟೇ ಜೀವನದಲ್ಲಿ. ಚಿಕ್ಕದನ್ನು ತಗೋ,
ದೊಡ್ಡದು ಮಾಡು, ದೊಡ್ಡದ್ರ ಹಿಂದೆ ಹೋಗಬೇಡ, ಅದು ನಿನಗೆ ಜೀವನದಲ್ಲಿ ನೆಮ್ಮದಿ ಕೊಡುತ್ತೆ ಅಂತಾರೆ ಡಿ ವಿ ಜಿ. ಅದು ನಿಜವಾದ ಸತ್ಯದ ಮಾತು. ಇದು ಕೂಡ ಜೀವನದಲ್ಲಿ ಬಹಳ ಮುಖ್ಯವಾದಂಥ ಒಂದು ಸೂತ್ರ. ದ್ವಂದ್ವ. ನಮಗೆಲ್ಲ ತುಂಬ ದ್ವಂದ್ವದ ಭಾವನೆ ಇದೆ. ಏನು, ನಾನು ಲಂಚ ತೊಗೋಬೇಕಾ ತೊಗೋಬಾರ್ದಾ, ಓವರಾಗಿ ದುಡ್ಡು ಮಾಡಬೇಕಾ ಮಾಡಬಾರ್ದಾ, ಜನಗಳ ಜೊತೆ ಫ್ರೀಯಾಗಿರಬೇಕಾ ಇರಬಾರ್ದಾ, ಗತ್ತು ತೋರಿಸ್ಬೇಕಾ ತೋರಿಸ್ಬಾರ್ದಾ, 108 ವಿಷಯಗಳಲ್ಲಿ ನಮಗೆ ದ್ವಂದ್ವ ಇಲ್ಲದೆ ನಾವು ಈಚೆನೇ ಬರಲ್ಲ. ದ್ವಂದ್ವದ ಬಗ್ಗೆ ಒಂದು ಮಾತು ಹೇಳ್ತಾರೆ. ದ್ವಂದ್ವ ಇರಬೇಕು ನಿಜ, ಆದರೆ ಅದನ್ನು ಪರಿಹರಿಸ್ಕೊಳ್ಳೋ ಶಕ್ತಿ ಕೂಡ ಇರಬೇಕು. ಹೇಗೆ? ಕೆಲವರು ತುಂಬ ದುಡ್ಡು ಮಾಡೋ ಆಸೆ, ಇನ್ನು ಕೆಲವ್ರಿಗೆ ಅಯ್ಯೋ ನನಗೆ ಬರೋದ್ರಲ್ಲೇ ನೆಮ್ಮದಿ ಆಗಿದ್ದೀನಪ್ಪ ಇನ್ಯಾಕೆ ದುಡ್ಡು ಅಂತಾರೆ. ಆದರೆ ಡಿ ವಿ ಜಿ ಹೇಳ್ತಾರೆ, ಯಾವತ್ತೂ ತುಂಬ ದುಡ್ಡು ಮಾಡೋ ಆಸೆ ಇಟ್ಕೋಬೇಡಿ, ನೆಮ್ಮದಿ ಕಳ್ಕೊತೀರಾ. ಹಿತಮಿತವಾಗಿ ದುಡ್ಕೊಂಡಿದ್ರೆ ನೆಮ್ಮದಿಯಾಗಿ ಸಾಯೋವರೆಗೂ ಆನಂದವಾಗಿರ್ತೀರ. ಅದು ಬಿಟ್ಟು ತುಂಬ ಹಣದ ಹಿಂದೆ ಹೋದರೆ ನಿಮ್ಮ ಜೀವನನ ಬಹಳ ಅಧ್ವಾನ ಮಾಡ್ಕೊಂಡ್ಬಿಡ್ತೀರಾ ಅಂತಾರೆ. ಅದಕ್ಕೊಂದು ಎಕ್ಸಾಂಪಲ್ ನೋಡಿ, ಇಲ್ಲಿ ನನ್ನ ಹತ್ರ ಬೇಕಾದಷ್ಟು ಕಾಗದದ ಪೀಸ್ಗಳಿದೆ. ಈ ಕಾಗದದ ಪೀಸ್ಗಳನ್ನು ನಾನು ತಿಂತಾ ಹೋಗ್ತೀನಿ. ನಗ್ತೀರಾ, ಇದೇನಪ್ಪ ಕಾಗದ ತಿಂತಾನಲ್ಲ ಇವನು ಅಂತ. ಜಗತ್ತಲ್ಲಿ ನಾನು ಒಬ್ಬನೇ ಅಲ್ಲ, ಎಲ್ಲರಿಗೂ ಕಾಗದ ತಿನ್ನೋ ಆಸೆ. ಆದರೆ ನಂತರ ಈ ಥರ ಕಾಗದ ತಿನ್ನಲ್ಲ. ನಮ್ಮ ದೇಶದ ಜನಕ್ಕೆ ಕಾಗದ ತಿನ್ನಬೇಕಾದ್ರೆ ಕಾಗದದ ಮೇಲೆ ಪಾರ್ಲಿಮೆಂಟ್ ಹೌಸ್ ಚಿತ್ರ ಇರಬೇಕು, ಇಲ್ಲ ಗಾಂಧೀಜಿ ಚಿತ್ರ ಇರಬೇಕು, ತಿಂತಾನೇ ಇರ್ತಾರೆ. ಅದಕ್ಕೆ ಡಿ ವಿ ಜಿ ಒಂದು ಕಡೆ ಹೇಳ್ತಾರೆ, ಎಷ್ಟು ನೀನುಂಡರೇನು ಪುಷ್ಟಿಮೈಗಾಗುವುದು, ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕಿದ್ದೆಲ್ಲ ಕಸ. ಅಗತ್ಯಕ್ಕಿಂತ ಜಾಸ್ತಿ ತಿಂದರೆ ಎಲ್ಲ ಹೊರಗಡೆ ಹಾಕ್ತೀಯ. ದುಡ್ಡು ಕೂಡ ಹಾಗೆ, ಅಗತ್ಯಕ್ಕಿಂತ ಜಾಸ್ತಿ ಮಾಡಿದ್ರೆ ವಾಂತಿ ಮಾಡ್ಕೋತೀಯ ಅಂತಾರೆ. ಎಷ್ಟು ನೀನುಂಡರೇನು ಪುಷ್ಟಿಮೈಗಾಗುವುದು, ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕಿದ್ದೆಲ್ಲ ಕಸ. ಎಷ್ಟು ಗಳಿಸಿಟ್ಟೊಡೆ ನಿನಗೆ ದಕ್ಕುವುದೆಷ್ಟು, ಮುಷ್ಟಿ ಪಿಂಡವು ತಾನೇ ಮಂಕುತಿಮ್ಮ. ನೀನೆಷ್ಟಾದರೂ ಸಂಪಾದಿಸು, ಅಗತ್ಯಕ್ಕಿಂತ ಜಾಸ್ತಿ ಸಂಪಾದಿಸಿದ್ರೆ ಸಮಸ್ಯೆ. ಇಲ್ಲದೇ ಇರೋ ಸಮಸ್ಯೆ ತಂದ್ಕೋತೀಯಾ. ತಿಂದಿದ್ದನ್ನೆಲ್ಲ ಜೈಲಲ್ಲಿ ಕೂತ್ಕೊಂಡು ವಾಂತಿ ಮಾಡ್ಕೋತೀಯಾ. ನೋಡಿದಿರಲ್ಲ, ಕೆಲವರು ಓವರಾಗಿ ತಿಂದು 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 ಮೆರಿತಾ ಇರ್ತಾರೆ. ಲೋಕಾಯುಕ್ತದವ್ರು ಒದ್ದು ಎಳ್ಕೊಂಡು ಹೋಗಿ ಒಳಗಡೆ ಹಾಕಿ ಜೈಲಲ್ಲಿ ಕೂರಿಸ್ತಾರೆ. ಇಲ್ಲಿ ತಿಂದಿದ್ದನ್ನೆಲ್ಲ ಅಲ್ಲಿ ವಾಂತಿ ಮಾಡ್ಕೋತಾರೆ. ಆ ಓವರಾಗಿ ತಿನ್ನೋದು ಯಾಕೆ, ವಾಂತಿ ಮಾಡೋದು ಯಾಕೆ? ಹಿತಮಿತವಾಗಿ ಇದ್ಬಿಟ್ರೆ ಸಮಸ್ಯೆನೇ ಇಲ್ಲ. ಆದರೂ ನಮಗೆಲ್ಲಿ ಬುದ್ಧಿ ಬರುತ್ತೆ, ತಿಂದು ತಿಂದು ಕೆಡುತ್ತೀವಿ. ಅದ್ಭುತ, ವೆರಿ ಟೇಸ್ಟಿ. ಅಬ್ಬಾ, ಓವರಾಗಿ ತಿನ್ನೋದು ಯಾಕೆ, ಹೀಗೆ ಕೂತ್ಕೊಂಡು ಜೈಲಲ್ಲಿ ವಾಂತಿ ಮಾಡ್ಕೊಳ್ಳೋದು ಯಾಕೆ? ಸೊ ಹಾಗಾಗಿ ಮಿತವಾಗಿ ದುಡಿಯೋಣ, ಹಿತವಾಗಿ ದುಡಿಯೋಣ, ಆನಂದವಾಗಿ ಬದುಕೋಣ. ಹಿತಾಮಿತ ಜೀವನದಲ್ಲಿದ್ದರೆ ಅದಕ್ಕಿಂತ ನೆಮ್ಮದಿ ಇನ್ನೊಂದಿಲ್ಲ. ಇದನ್ನೇ ದ್ವಂದ್ವ ಇಟ್ಕೊಳ್ಳದೆ ಒಂದು ನಿರ್ಧಾರ ತೊಗೊಂಡು ಮಾಡಿ ಅಂತಾರೆ. ಬಹುಶಃ ನೀವು ಹೇಳಿದಂತಹ 3 ಸೂತ್ರಗಳು ಬಹುಮುಖ್ಯವಾಗಿ ಬೇಕಾಗಿರುವಂಥದ್ದು. ಸಿಹಿ ಕಹಿ ಎಲ್ಲರ ಜೀವನದಲ್ಲೂ ಇದ್ದೇ ಇರುತ್ತೆ. ಅದಿದ್ರೇನೆ ಒಂದು ರೀತಿಯಲ್ಲಿ ಅದನ್ನು ಸರಿಯಾಗಿ ತೂಗಿಸ್ಕೊಂಡು ಹೋದ್ರೆ ನೆಮ್ಮದಿ. ಆದರೆ ಅದೇ ಸಿಹಿನ ಹೆಂಗೆ ತಗೊಳ್ಬೇಕು, ಕಹಿಯನ್ನು ಹೇಗೆ ತಗೊಳ್ಬೇಕು ಅನ್ನೋ ದ್ವಂದ್ವ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಬಹುಶಃ ನಿಮ್ಮಲ್ಲಿ ಒಬ್ರು ಕವಿ ಇದ್ದಾರೆ ಅನ್ಸುತ್ತೆ, ಎಷ್ಟು ಚೆನ್ನಾಗಿ ಒಂದಕ್ಕೊಂದಕ್ಕೆ ಇಂಟರ್ಲೇಟ್. ಬಹುಶಃ ನೀವು ಕಾವ್ಯ ಮತ್ತು ಮ್ಯಾಜಿಕ್ ಅನ್ನ ಸೇರಿಸಿ ನನಗೆ ತೋರಿಸ್ತಾ ಇರೋದಕ್ಕೆ ನನ್ನ ಮೇಲೆ ಅದು ಮ್ಯಾಜಿಕ್ ತೋರ್ತಾ ಇದೆ ಅಂತ ಅನ್ಸುತ್ತೆ. ಆದರೆ ನಿಮ್ಮ ಮ್ಯಾಜಿಕ್ ನಾನು ಇಲ್ಲೇ ನಿಲ್ಸಕ್ಕೆ ನನಗೆ ಇಷ್ಟನೇ ಇಲ್ಲ. ಸೊ ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಆಗ್ಬಿಡ್ತೀನಿ, ನಿಮ್ಮ ಮ್ಯಾಜಿಕ್ ನ ಯಾತ್ರೆ ಮುಂದುವರ್ಸೋಣ. ಓಕೆ ವೀಕ್ಷಕರೇ, ಕಗ್ಗದ ಮ್ಯಾಜಿಕ್ ಅನ್ನ ಎಂ ಡಿ ಕೌಶಿಕ್ ಅವರ ಕೈಯಲ್ಲಿ ನೋಡ್ತಾ ಇದ್ದೀವಿ. ಇನ್ನಷ್ಟು ಮ್ಯಾಜಿಕ್ ಹೊರಬರುತ್ತೆ ಈ ಬ್ರೇಕ್ನ ನಂತರ.